ಮಾಸ್ತಿ ಗ್ರಾಮದ ಮೌಂಟ್ ಮೋರಿಯಾ ಚರ್ಚ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಹಬ್ಬದ ಆಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಭಾಗಿಯಾಗಿದ್ದರು. ನ್ಯೂಸ್5ಗೆ ಸ್ವಾಗತ. ಇನ್ನು ಚರ್ಚ್ ಆವರಣದಲ್ಲಿ ಹಮ್ಮಿಕೊಂಡಿದ್ದಂತಹ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿದ ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಮಾಸ್ತಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಅದ್ಧೂರಿಯಾಗಿ ನಡೆಯುವ ಕ್ರಿಸ್ಮಸ್ ಆಚರಣೆ ಬಹಳ ಅರ್ಥಪೂರ್ಣವಾಗಿ ಹಾಗೂ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಂಡು ಬರ್ತಿದ್ದಾರೆ. ನಾನು ಶಾಸಕನಾಗೋದಕ್ಕೂ ಮೊದಲಿನಿಂದಲೂ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಫಾದರ್ ಕೆ.ಎಂ. ಸತೀಶ್ ಮತ್ತು ಅವರ ತಂಡವು ನನಗೆ ಮಾಡಿಕೊಟ್ಟಿದ್ದು ನನ್ನ ಅದೃಷ್ಟವಾಗಿದೆ. ನಾನು ಯೇಸುವಿನ ಆಶೀರ್ವಾದ ಪಡೆದುಕೊಂಡು ಬರ್ತಾ ಇದ್ದು ಯೇಸುವಿನ ಮೇಲೆ ನಂಬಿಕೆ ಇದೆ ಅಂತ ಹೇಳಿದ್ರು. ಇನ್ನು ನಂಬಿಕೆ ಹಾಗೂ ವಿಶ್ವಾಸ ಅನ್ನೋದು ಬಹಳ ದೊಡ್ಡದು. ಯೇಸುವಿನ ಮೇಲೆ ಇರುವ ನಂಬಿಕೆಯಿಂದ ಪ್ರಸ್ತುತ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ ಇರ್ತದೆ, ಆದರೆ ನಂಬಿಕೆ ಅನ್ನೋದು ಬಹಳ ದೊಡ್ಡದು ಅಂದರು. ಇನ್ನು ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಹೂಡಿ ವಿಜಯ್ ಕುಮಾರ್ ಅವರು ಕೂಡ ಭಾಗವಹಿಸಿ ಹಬ್ಬದ ಆಚರಣೆಗೆ ಮತ್ತಷ್ಟು ಮೆರುಗು ತಂದುಕೊಟ್ರು. ಈ ಒಂದು ಸಂದರ್ಭದಲ್ಲಿ ಹೂಡಿ ವಿಜಯ್ ಕುಮಾರ್ ಕೂಡ ಮಾತನಾಡಿದ್ದಾರೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ಈ ಜಾಗಕ್ಕೆ ಒಂದು ಶಕ್ತಿನೇ ಬಂದ್ಬಿಟ್ಟಿದೆ. ನಮ್ಮ ಸತೀಶ್ ಅವರು ಸುಮಾರು ವರ್ಷಗಳಿಂದ ಪ್ರಾರಂಭ ಮಾಡಿ, ನಾನು ಶಾಸಕನಾಗೋದು ಮೊದಲಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಕೊಂಡು ಮತ್ತೆ ಆ ಯೇಸು ಆಶೀರ್ವಾದವನ್ನು ಕೂಡ ನಾನು ಕೊಡಿಸ್ಕೊಂಡು ಬರ್ತಾ ಇರೋದು. ವಿಶೇಷವಾಗಿ ಅಧಿಕಾರ ಇದ್ದಾಗ ಕಾರ್ಯಕ್ರಮ ಕರೀತಾರೆ, ಅದು ಅಧಿಕಾರ ಇಲ್ಲದೇ ಇದ್ದಾಗ ಕೂಡ ಈ ವೇದಿಕೆಯನ್ನು ಕೊಟ್ಟಂಥದ್ದು ನಮ್ಮ ಸತೀಶ್ವರನ್ನ ಮರೆಯಕ್ಕಾಗಲ್ಲ. ಇವತ್ತು ಅದ್ಭುತವಾಗಿ ಬೆಳೆದ್ಬಿಟ್ಟಿದೆ. ವಿಶ್ವಾಸ, ನಂಬಿಕೆ ಅನ್ನೋದು ದೊಡ್ಡದು. ಆ ಯೇಸು ಮೇಲೆ ಇರುವಂತ ನಂಬಿಕೆ ಇವತ್ತು ಇಲ್ಲಿ ಸಾವಿರಾರು ಜನ ಈ ಪ್ರಾರ್ಥನೆಯಲ್ಲಿ ಯೇಸು ನಂಬಿ ನೀವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಸತೀಶ್ ಅವರು ನಾನು ಕರೆದ್ರು. ನಾನು ಬಂದೇ ಬರ್ತೀನಪ್ಪ ಅಂತೇಳಿ ನಾನು ಸ್ವಲ್ಪ ಅರ್ಜೆಂಟ್ ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದೆ. ಇವತ್ತು 6 ಕಡೆ ಇವತ್ತು ಚರ್ಚ್ಗಳು ವಿಸಿಟ್ ಕಾರ್ಯಕ್ರಮ ಇದೆ. ಪ್ರತಿ ವರ್ಷ ಹೋಗ್ತೀನಿ. ಆದರೆ ಇದೊಂದು ವಿಶೇಷ ನನಗೆ ಈ ಜಾಗ. ಅದರಿಂದ ಸ್ವಲ್ಪ ಬೇಗನೆ ಹೋಗ್ಬೇಕಾಗಿರೋದ್ರಿಂದ ನಾನು ಮತ್ತೆ ಎಲ್ಲ ನಮ್ಮ ಮುಖಂಡರು ಕೂಡ ವೇದಿಕೆಯಲ್ಲಿ ಭಾಗವಹಿಸಿದ್ದೀವಿ. ಮನುಷ್ಯರಿಗೆ ನಂಬಿಕೆ ಇರೋದು ತುಂಬಾ ದೊಡ್ಡದು. ಆ ನಂಬಿಕೆ ಇರೋ ಜಾಗದಲ್ಲಿ ವಿಶ್ವಾಸ ಇರ್ತದೆ. ನಂಬಿಕೆ ವಿಶ್ವಾಸ ಇರೋ ಜಾಗದಲ್ಲಿ ಜನ ಇರ್ತಾರೆ. ಆ ಯೇಸು ಮೇಲೆ ನಂಬಿಕೆ ವಿಶ್ವಾಸ ಇರೋದ್ರಿಂದ ನೀವೆಲ್ಲರೂ ಕೂಡ ಇಲ್ಲಿದ್ದೀರಿ. ನಾನು ಕೂಡ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲಾರ್ದು ಒಂದು ಧರ್ಮ ಇರ್ತದೆ, ಆದರೆ ನಂಬಿಕೆ ಅನ್ನೋದಿದೆಯಲ್ಲ ಅದು ತುಂಬಾ ದೊಡ್ಡದು. ನಾನು ಬೇರೆ ಕಡೆ ಏನಾದ್ರು ಬೇರೆ ಕಂಟ್ರಿಗಳಿಗೆ ಹೋದ್ರೆ, ಬೇರೆ ದೇಶಗಳಿಗೆ ಹೋದಾಗ ನಾನು ಫ್ರೀ ಇದ್ದಾಗ ಚರ್ಚ್ ಎಲ್ಲಿದೆ ಅಂತ ಕೇಳ್ತೀನಿ. ನಾನು ಅಲ್ಲಿ ಯಾರನ್ನಾದ್ರು ಅವ್ರು ಇಂಥ ಕಡೆ ಇದೆ ಅಂತ ಹೋದ್ರೆ ನಾನು ಹೋಗಿ ಆ ಚರ್ಚಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡ್ಬಿಡ್ತೀನಿ. ಕಾರಣ ಏನಂದ್ರೆ ಆ ಜಾಗದಲ್ಲಿ ಕೂತ್ಕೊಂಡಾಗ ತುಂಬಾ ಶಾಂತಿ, ಅಲ್ಲಿ ಸಿಕ್ಕಿದಷ್ಟು ಆ ನೆಮ್ಮದಿ ಶಾಂತಿ ಆ ಚರ್ಚಲ್ಲಿ ಕೂತ್ಕೊಂಡಾಗ ಇನ್ನೆಲ್ಲಿ ಸಿಗಲ್ವೇನೋ ಅಂತ ನನ್ನ ಒಂದು ನಂಬಿಕೆ. ಅದು ನನಗೂ ಕೂಡ ನಂಬಿಕೆ ಇರೋದ್ರಿಂದ ನಾನು ಕೂಡ ಯೇಸು ಭಕ್ತ ನಾನು ಕೂಡ. ನಿಮ್ಗೆಲ್ಲರೂ ಕೂಡ ಆ ಯೇಸು ಒಳ್ಳೇದು ಮಾಡಲಿ. ಮತ್ತೆ ನಾನು ಕೂಡ ಆ ಯೇಸುನ ಒಂದು ವಿನಂತಿಸ್ಕೊತೀನಿ, ಬೇಡ್ಕೊತೀನಿ. ನನ್ನ ತಾಲೂಕಿನ ಜನ ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟದಂತ ನನ್ನನ್ನ ರಾಜಕೀಯವಾಗಿ ಬೆಳೆಸ್ಕೊಂಡು ಬಂದಿರೋದು ನನ್ನ ಮಾಲೂರು ತಾಲೂಕಿನ ಜನ. 2 ಅವಧಿಗೆ ನನ್ನನ್ನ ಶಾಸಕನಾಗಿ ಮಾಡಿದ್ದಾರೆ. ನನ್ನ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದಕ್ಕಾಗಿ ಆ ಯೇಸುನ ನನ್ನ ತಾಲೂಕಿನ ಜನತೆ ಪರವಾಗಿ ಆ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿಯನ್ನ ಕೊಡುವಂತೇಳಿ ಯೇಸುವನ್ನ ನಾನು ಬೇಡಿಕೊಳ್ತೀನಿ ಅಂತ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಮಾಡಿಕೊಟ್ಕೊಂಡು ಬರ್ತಾ ಇರುತ್ತ ಈ ತಂಡ, ನಮ್ಮ ಸತೀಶು ಮತ್ತು ಅವರ ತಂಡಕ್ಕೆ ಯೇಸು ಒಳ್ಳೇದು ಮಾಡಲಿ. ನಾನು ಕೂಡ ಅವ್ರಿಗೆ ಶುಭವನ್ನ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ನಾಮಕ್ಕೆ ಮಹಿಮುಂಟಾಗಲಿ. ಈ ದಿನ ಮೌಂಟ್ ಮೋರಿಯಾ ಚರ್ಚಿನಿಂದ 27ನೇ ವರ್ಷದ ಕ್ರಿಸ್ಮಸ್ಸನ್ನು ಆಚರಣೆ ಮಾಡಲು ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ. ಈ ದಿನ
ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತಾದಿಗಳು ಅನೇಕರು ಸಾವಿರಾರು ಜನ ಬಂದು ಸೇರಿ ಕ್ರಿಸ್ಮಸ್ ಶುಭಾಶಯಗಳನ್ನು ಒಬ್ಬರಿಗೊಬ್ಬರು ಜಾತಿ ಮತ ಇಲ್ಲದೆ ಒಬ್ಬರಿಗೊಬ್ಬರು ಶುಭವನ್ನು ಕೋರ್ತಾ ಯೋಗಕ್ಷೇಮವನ್ನು ವಿಚಾರಿಸ್ತಾ ಶುಭ ಕೋರಿದ್ರು. ಅದಕ್ಕಾಗಿ ದೇವರ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಜನಗಳ ಮಧ್ಯದಲ್ಲಿ ಶುಭ ಕೋರೋದಕ್ಕೋಸ್ಕರ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ KY ನಂಜೇಗೌಡರು ಸಹ ಬಂದು ಶುಭ ಕೋರಿದರು ಮತ್ತು ಅವರ ಜೊತೆಲಿ ಬಂದ ಮುಖಂಡರುಗಳು ಬಂದಿದ್ದರು, ಶುಭ ಕೋರಿದರು. ಅದೇ ರೀತಿಯಾಗಿ ನಮ್ಮ OD ವಿಜಯಕುಮಾರ್ ಅವರು ಸಹ ಅವರು ಮತ್ತು ಅವರ ಸಂಗಡಿಗರು ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡಿ ಅವರು ಶುಭ ಕೋರುತ್ತಾ ಅನೇಕ ಚಿಕ್ಕ ಮಕ್ಕಳಿಗೆಲ್ಲ ಅವರು ಸ್ವೀಟನ್ನು ಹಂಚಿದ್ದು ಸಹ ಸಂತೋಷಕರವಾಗಿತ್ತು. ಮತ್ತು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಊಟದ ವ್ಯವಸ್ಥೆ ಇತ್ತು, ಎಲ್ಲರೂ ಊಟ ಮಾಡಿದ್ರು. ಅದಕ್ಕಾಗಿ ಸ್ತೋತ್ರ. ಈ ಒಂದು ಮೌಂಟ್ ಮೋರ್ ಚರ್ಚಿನ ಎಲ್ಲ ವಿಶ್ವಾಸಿಗಳ ಸಹಕಾರ ಮತ್ತು ಪ್ರಾರ್ಥನೆ ಮುಖಾಂತರ ಅದ್ಭುತವಾಗಿ ನಡೀತು. ಇದೆಲ್ಲ ಕಾರ್ಯಗಳು ಮಾಡಿದ್ದಕ್ಕಾಗಿ ದೇವರಿಗೆ ಘನತಾ ಮಹಿಮೆ ಸಲ್ಲಿಸ್ತೇವೆ. ದೇವರ ತಾನೇ ಮಹಿಮೆಯಾಗಲಿ. ಆಮೇಲೆ ಎಲ್ರಿಗೂ ಈ ಒಂದು ಸಮಯದಲ್ಲಿ ಕ್ರಿಸ್ತನ ಜನನ ಮತ್ತು ಕ್ರಿಸ್ತನ ಒಂದು ತಿಳುವಳಿಕೆಯನ್ನು ನಮ್ಮ ಸಭೆಯಲ್ಲಿ ಪಾಸ್ಟರ್ ದಾನಿಯಲ್ ಸರ್ ಬಂದು ತಿಳಿಸಿದರು. ಅದೇ ರೀತಿಯಾಗಿ ನಮ್ಮ ಲೋಕಕ್ಕೆ ಇವತ್ತಿನ ಕ್ರಿಸ್ಮಸ್ ಹಬ್ಬ ಶುಭಾಶಯಗಳೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬ ಅಂದರೆ ದೇವರು ನಮ್ಮ ಜೊತೆಯಲ್ಲಿದ್ದಂಗೆ, ನಮಗೆ ಯಾವುದೇ ರೀತಿಯಾಗಿ ಅಡಚಣೆಗಳಿಲ್ದಿರಂಗೆ ಇವತ್ತಿನ ದಿನದಲ್ಲಿ ಸಂತೋಷಕರವಾಗಿ ಹಬ್ಬ ಆಚರಣೆ ಆಯಿತು. ಎಲ್ಲರದ್ದು ಅದೇ ರೀತಿ ಆಗಲಿ ಶುಭ ಕೋರ್ತೀನಿ. NS Newsify ಚಾನೆಲ್ಗೆ ನಾನು ವಂದಿಸ್ತಾ ಇದ್ದೇನೆ, ಶುಭ ಕೋರ್ತಾ ಇದ್ದೇನೆ. ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಈ ಚಾನೆಲ್ನ ಮೂಲಕ ತಿಳಿಸೋದೇನೆಂದರೆ, ಕ್ರಿಸ್ತ ಜನನ ನಮ್ಮ ಮೌಂಟ್ ಮೋರಿಯ ಸಭೆಯಲ್ಲಿ ಈ ದಿನ ಅದ್ದೂರಿಯಾಗಿ ಆಚರಿಸಲ್ಪಟ್ಟಿತು. ಅನೇಕ ಜನರು ಭಕ್ತಾದಿಗಳು ಬಂದರು, ಆಶೀರ್ವದಿಸಲ್ಪಟ್ಟರು.